ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿ ಹೋಗಿದ ವಿಜಯಪುರದ ಆಲಮಟ್ಟಿ ಜಲಾಶಯದ ಡ್ಯಾಂ ಈ ವರ್ಷ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ವಿಜಯಪುರದ ಆಲಮಟ್ಟಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇಂದು ಆಲಮಟ್ಟಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಕೃಷ್ಣಾ ನದಿಗೆ ಗಂಗಾ ಪೂಜೆ ಹಾಗೂ ಬಾಗಿನ ಅರ್ಪಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೃಷ್ಣಾ ನದಿಗೆ ಗಂಗಾ ಪೂಜೆಯನ್ನು ನೆರವೇರಿಸಿ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ಇರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಂಗಾ ಪೂಜೆಯನ್ನು ಕೂಡ ನೆರವೇರಿಸಲಿದ್ದಾರೆ. ಪ್ರತಿ ವರ್ಷ ಗಂಗಾ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇನ್ನು ಡ್ಯಾಂ ಭರ್ತಿಯಾದಂತಹ ಸಂದರ್ಭದಲ್ಲಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಜಲಾಶಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಗಾ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಅದಾದ ಬಳಿಕ ಬಾಗಿನ ಅರ್ಪಣೆ ಕಾರ್ಯಕ್ರಮ ಕೂಡ ಇದೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಇನ್ನು ಜಲಾಶಯ ಭರ್ತಿಯಾಗಿರೋದಕ್ಕೆ ನದಿ ಪಾತ್ರದ ರೈತರೆಲ್ಲ ಮೊಗದಲ್ಲಿ ಸಾಕಷ್ಟು ಸಂತಸ ಕೂಡ ಮೂಡಿದೆ. ಅದರಲ್ಲೂ ಕಳೆದ 1 ವರ್ಷದ ಹಿಂದೆ ನಾವು ನೋಡಿದ್ವಿ, ಸಂಪೂರ್ಣವಾಗಿ ಜಲಾಶಯದ ನೀರು ಬತ್ತಿ ಹೋಗಿತ್ತು. ಇನ್ನು ಮತ್ತೊಂದೆಡೆಯಲ್ಲಿ ಬರಗಾಲದ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ನದಿ ಪಾತ್ರದ ರೈತರು ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈ ಬಾರಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಯಾಕಂದರೆ ನಿರಂತರವಾಗಿ ಸಾಕಷ್ಟು ಮಳೆಯಾಗಿದೆ. ಮತ್ತೊಂದೆಡೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಮಳೆಯಾಗಿರೋದ್ರಿಂದ, ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾಗಿರೋದ್ರಿಂದಾಗಿ ಕೃಷ್ಣಾ ನದಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು, ಕಳೆದ 1 ವರ್ಷದ ಹಿಂದೆ ನಾವು ನೋಡ್ತಾ ಇದ್ವಿ, ಸಂಪೂರ್ಣವಾಗಿ ಬರಗಾಲದಂತಹ ಒಂದು ಪರಿಸ್ಥಿತಿ ಇತ್ತು. ರೈತರು ಪರದಾಡುವಂತಹ ಒಂದು ಪರಿಸ್ಥಿತಿ. ಈ ನಡುವೆ ಈಗ ರೈತರ ಮೊಗದಲ್ಲಿ ಮಂದಹಾಸ ಕೂಡ ಮೂಡಿದೆ. ಯಾಕಂದರೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಹೇಗಿರುತ್ತೆ, ಅದೇ ರೀತಿಯಾಗಿ ರೈತರು ಎಷ್ಟರ ಮಟ್ಟಿಗೆ ಸಂತಸಗೊಂಡಿದ್ದಾರೆ ಈ ಒಂದು ಜಲಾಶಯ ಭರ್ತಿಯಾಗಿರೋದಕ್ಕೆ ಅಂತ? ಖಂಡಿತ ಕಳೆದ 2 ವರ್ಷಗಳಿಂದ ಸಾಕಷ್ಟು ರೀತಿ ಬರಗಾಲದಿಂದ ಸಾಕಷ್ಟು ಜನ ಉತ್ತರ ಕರ್ನಾಟಕದ ಹಲವು ಗ್ರಾಮಗಳಲ್ಲಿ ಬರಗಾಲ ಪರಿಸ್ಥಿತಿ ಕೂಡ ಅನುಭವಿಸಿತ್ತು. ಈಗ ಮುಖ್ಯವಾಗಿ ಆಲಮಟ್ಟಿ ಜಲಾಶಯ ಏನು ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಸತತ ಮಳೆಯಿಂದಾಗಿ ಏನು ಘಟಪ್ರಭಾ ಮತ್ತು ಕೃಷ್ಣೆಗೆ ಅಪಾರ ಪ್ರಮಾಣದ ನೀರಿನಿಂದ ಏನು ಈಗಾಗಲೇ ಆಲಮಟ್ಟಿ ಜಲಾಶಯ ಭರ್ತಿಯಾಗಿರುವಂತದ್ದು. ಮುಖ್ಯವಾಗಿ ಆಲಮಟ್ಟಿ ಜಲಾಶಯಗೆ ಈಗಾಗಲೇ ಜಲಸಂಪನ್ಮೂಲ ಸಚಿವ ಕೆಬಿಜಿನಲ್ಲಿ ಇಲಾಖೆಯಿಂದ ಗಂಗಾ ಪೂಜೆ ಮತ್ತು ಬಾಗಿನ ಅರ್ಪಣೆ ಸಮಾರಂಭ ಕೂಡ ಆಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಏನು 10 ಗಂಟೆಗೆ ವಿಶೇಷ ವಿಮಾನ ಮೂಲಕ ಬೆಂಗಳೂರು ಮತ್ತು ಬೆಂಗಳೂರಿನಿಂದ 10:30ಕ್ಕೆ ಕೊಪ್ಪಳದಿಂದ ವಿಮಾನ ಮೂಲಕವಾಗಿ ಬರ್ತಾರೆ. ಅದಾದ ನಂತರ 11 ಗಂಟೆಗೆ ಕುಷ್ಟಗಿ ಮತ್ತು ಇಲ್ಕಲ್ ಮಾರ್ಗವಾಗಿ 12:30ಕ್ಕೆ ಆಲಮಟ್ಟಿಯ ಸಿಎಂ ಆಗಮಿಸಲಿದ್ದು, ಮುಖ್ಯವಾಗಿ ಈಗಾಗಲೇ ಆಲಮಟ್ಟಿ ಜಲಾಶಯದಲ್ಲಿರ್ತಕ್ಕಂಥ ಏನು ಗಂಗಾ ಪೂಜೆ ಮತ್ತು ನೆರವೇರಿಸಿ ಬಾಗಿನ ಅರ್ಪಣೆಯನ್ನು ಕೂಡ ಸಿಎಂ ಮಾಡಲಿದ್ದು, ಮುಖ್ಯವಾಗಿ ಏನು ಆಲಮಟ್ಟಿ ಸಂತ್ರಸ್ತರು ಸಾಕಷ್ಟು ರೀತಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಮುಖ್ಯವಾಗಿ ಏನು ಕಳೆದ 10-15 ವರ್ಷಗಳಿಂದ ಏನು ಆಲಮಟ್ಟಿ ಹಿನ್ನೀರಿನಿಂದ ಒಳಗಾಗಿರ್ತಕ್ಕಂಥ ಸಾಕಷ್ಟು ಸಂತ್ರಸ್ತರಿಗೆ ಏನು ಇನ್ನೂ ಕೂಡ ಸಂತ್ರಸ್ತರಾಗಿ ಉಳಿದಿರುವಂತದ್ದು. ಹೀಗಾಗಿ ಅಲ್ಲಿ ಒಂದಿಷ್ಟು ಮುಖ್ಯವಾಗಿ ಈಗಾಗಲೇ ಹೋರಾಟಗಾರರಾಗಿರ್ಬೋದು ಮತ್ತು ಸಂತ್ರಸ್ತರು ಕೂಡ ಸಿಎಂ ಅವರಿಗೆ ಮನವಿಯನ್ನು ಕೂಡ ಮಾಡ್ಲಿರುವಂತದ್ದು. ಮುಖ್ಯವಾಗಿ ಏನು ಆಲಮಟ್ಟಿ ಸಂತ್ರಸ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸಿಎಂ ಅವರು ಬಗೆಹರಿಸ್ತಾರೋ ಅನ್ನೋದು ನಿಟ್ಟಿನಲ್ಲಿ ಸಾಕಷ್ಟು ಸಂತ್ರಸ್ತರು ಕೂಡ ಬರುವ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಮುಖ್ಯವಾಗಿ ಈಗಾಗಲೇ ಏನು ಆಲಮಟ್ಟಿ ಜಲಾಶಯಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಇಲ್ಲಿಯ ಇಲಾಖೆ ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ 12ವರೆಗೆ ಅದಾದ ಬಳಿಕ ಬಾಗಿನ ಅರ್ಪಣೆ ಆದ ಬಳಿಕ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಏನು ಸಂತ್ರಸ್ತರ ಮನವಿಯನ್ನ ಸ್ವೀಕಾರ ಮಾಡಿ ಸಂತ್ರಸ್ತರಿಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸಿಎಂ ಅವರು ಮುಂದಾಗಲಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ.
ಕೈ ನೀರು ಕುಡಿತಿ ಅಲ್ಲಿ